ಯಾರಾದ್ರೂ ಪ್ರಪೋಸ್ ಮಾಡಿದ್ದಿದ್ಯಾ? ಇವಾಗ ಹೇಳ್ಬಿಟ್ರೆ ನನ್ ಕ್ಯಾಮ್ರಾ ಮುಂದೆ ಹೇಳಿ ಪರವಾಗಿಲ್ಲ, ಈಗ ಹೆಂಗೋ ಅದು ಆಗೋಗಿರೋ ಕತೆ. ಅವಾಗಿನ ಬಾಯ್ ಫ್ರೆಂಡ್, ಅವ್ರ ಫೋನ್ ವಾಲ್ ಪೇಪರು ನಾನೇ, ಲ್ಯಾಪ್ಟಾಪ್ ಅಲ್ಲಿ ಸ್ಕ್ರೀನ್ ಸೇವರು ನಾನೇ, ಎಲ್ಲ ನಾನೇ. ಇವಾಗ ಏನಿಲ್ಲ ಬಿಡಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲ? ನೀವೆಲ್ಲರೂ ಸೂಪರ್ ಡೂಪರ್ ಆಗಿರ್ತೀರಾ ಅಂತ ನಂಗೆ ಗೊತ್ತು. ಬಟ್ ಇವತ್ತು ನಾನು ಫುಲ್ ಹ್ಯಾಪಿ, ಫುಲ್ ಖುಷಿ. ನನಗೆ ಒಂಥರ ಫ್ಯಾನ್ ಮೂಮೆಂಟ್ ಅಂತ ಹೇಳಿದ್ರು ತಪ್ಪಾಗಲ್ಲ, ಯಾಕಂದರೆ ಇತ್ತೀಚೆಗೆ ನಾನು ಇವರಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಇವ್ರನ್ನ ಕೂರಿಸ್ಕೊಂಡು ಮಾತಾಡ್ಸೋವರೆಗೂ ನಂಗೆ ಸಮಾಧಾನನೇ ಇರಲಿಲ್ಲ. ಸೊ ಇವತ್ತು ಟೆನ್ನಿಕಾಸ್ಟ್ ಹಿಡಿದು ಹಾಕೊಂಡ್ಬಿಟ್ಟಿದ್ದೀನಿ. ನನಗೆ ಸದ್ಯಕ್ಕೆ ಇವರು ಲೇಡಿ ಸೂಪರ್ ಸ್ಟಾರ್ ಅಂದರೆ ತಪ್ಪಾಗೋದೇ ಇಲ್ಲ, ರೆಬಲ್ ಸ್ಟಾರ್ ಅಂದ್ರೂ ತಪ್ಪಾಗಲ್ಲ. ಎಲ್ಲ ನವರಸಗಳನ್ನು ಆ ಲೆವೆಲಿಗೆ ಅವರು ತಮ್ಮೊಳಗೆ ಆಹ್ವಾನಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ನನ್ನ ಜೊತೆ ಇರೋರು ಕಾವ್ಯ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಒಳ್ಳೆ ಇಂಟ್ರೊಡಕ್ಷನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ನೀವೆಷ್ಟು ಬ್ಯುಸಿ ಇದ್ದೀರಾ ಅಂತ ನಂಗೆ ಗೊತ್ತು. ನೀವು ಯಾರ್ಯಾರು ಇವ್ರಿಗೆ ಸ್ವಲ್ಪ ಆ್ಯಕ್ಚುಲಿ ತುಂಬ ಟಚಲ್ಲ, ಅಟ್ಲೀಸ್ಟ್ ಸುತ್ತಮುತ್ತ ಇರೋರು ಟಚಲ್ಲಾದರೂ ಇದ್ದರೆ ಇವ್ರು ಎಷ್ಟು ಬ್ಯುಸಿ ಇರ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಹೆಂಗೆ ನೋಡಿ ಬಿಡದೆ ಅವ್ರನ್ನ ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದೀನಿ ಇವಾಗ. ಸೊ ಇಷ್ಟು ಟೈಮ್ ಕಾದಿದ್ದೀನಿ ಅಂದರೆ ಇಷ್ಟು ಟೈಮ್ ನನಗೆ ಕೊಡ್ಬೇಕು ಅವ್ರು. ಇವಾಗ ಇದು ಗಿವ್ ಅಂಡ್ ಟೇಕ್ ಪಾಲಿಸಿ ಅಲ್ಲ. ಸೊ ಕಾದಿದ್ದೀನಿ ಅಂದಮೇಲೆ ಇವಾಗ ನನಗೋಸ್ಕರ ಟೈಮ್ ಕೊಟ್ಟಿದ್ದೀರಾ, ರೈಟ್? ಎಸ್. ತುಂಬ ಒಳ್ಳೆ ಆರ್ಟಿಸ್ಟ್ ನೀವು, ನಂಗೆ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ ಯು. ವೆರಿ ಫಸ್ಟ್ ಥಿಂಗ್ ಅಂದರೆ ನಮಗೆ ಗೊತ್ತಿತ್ತು ನೀವು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ ಎಲ್ಲ. ಇತ್ತೀಚೆಗೆ ಈ ರೀಲ್ಸ್ಗಳಲ್ಲಿ ನಿಮ್ಮದೊಂದು ಇದನ್ನು ನೋಡ್ತಾ ಇದ್ರೆ, ಆ ಫೀಚರ್ಸ್ ನೋಡ್ತಾ ಇದ್ರೆ, ಮತ್ತು ನಿಮ್ಮ ಒಳಗೆ ಇಷ್ಟೊಂದು ಒಳ್ಳೆ ಟ್ಯಾಲೆಂಟ್ ಇದೆಯಾ. ಪಿರುಚೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರ್ಲಾ. ನಾವೇನು ಹತ್ತದೃಷ್ಟು ಹಂಗಾರೆ ನಿಮ್ಮನ್ನು ಸರಿಯಾಗಿ ಉಪಯೋಗಿಸ್ಕೊಂಡೇ ಇಲ್ಲ ನಮ್ಮ ಇಂಡಸ್ಟ್ರಿಯವರು ಅನ್ನೋದು ಒಂದು ದೊಡ್ಡದು ನನಗೆ ಯಾವಾಗಲೂ ಅನ್ನಿಸ್ತೀವಿ. ಪ್ರತಿ ರೀಲ್ ನೋಡಿದಾಗೂ ಈ ಥಾಟ್ ಬಂದೇ ಬರುತ್ತೆ ನನಗೆ. ಸೊ ಹೆಂಗೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗೆ. ಬಿಕಾಸ್ ನೀವು ಅನಿಸ್ಬೋದು ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದಾಳೆ ಇವಳು ಅಂತ. ಬಟ್ ನಾವು ಫ್ರೆಂಡ್ ಥರನೋ, ಆ್ಯಂಕರ್ ಥರನೋ, ಆರ್ಟಿಸ್ಟ್ ಥರನೋ ಸುತ್ತಮುತ್ತ ನೋಡ್ತಾನೆ ಇರ್ತೀವಿ. ಬಟ್ ಕೆಲವರು ಮಾತ್ರ ತುಂಬ ಸ್ಪೆಷಲ್ ಅನಿಸ್ಬಿಡ್ತಾರೆ, ತುಂಬ ಖುಷಿನೂ ಆಗುತ್ತೆ. ತುಂಬ ಒಡನಾಟ ಇರಬೇಕು ಅಂತ ಇಲ್ಲ, ಹೆಂಗೋ ನಮಗೆ ಕನೆಕ್ಟ್ ಆಗ್ತಿರ್ತೀರ, ಹೆಂಗೋ ಹತ್ರ ಆಗ್ತಾ ಇರ್ತೀರ. ಆ ಕಾರಣಕ್ಕೆ ನನಗೆ ಇವತ್ತು ತುಂಬ ಖುಷಿ ಆಗ್ತಾ ಇರೋದು. ಥ್ಯಾಂಕ್ ಯು ಸೊ ಮಚ್. ಸೊ ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ? ನಾನು ಹಿಂಗೆ ಇದ್ದೀನಿ ನೋಡಿ. ಹೆಂಗೆ ನಡೀತಿದೆ ಲೈಫು ಆ್ಯಂಡ್ ರೊಟೀನ್ ಹೆಂಗಿದೆ? ಹೆಕ್ಟಿಕ್ಕಿದೆ ಗೊತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಲೈಫ್ ಸಖತ್ತಾಗಿದೆ ಆ್ಯಂಡ್ ರೊಟೀನ್ ಹೆಕ್ಟಿಕ್ ಆಗಿದೆ. ಸೊ ಎವ್ರಿ ಡೇ ಕೆಲಸ ಮಾಡ್ತಾ ಇದ್ದೀನಿ. ಸೊ ಆ್ಯಂಡ್ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದೀನಿ. ನನಗೇನು ಇಷ್ಟನೋ ಆ ಕೆಲಸ ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ರಿಗೂ ಇಷ್ಟನೂ ಆಗ್ತಾ ಇದೆ ಆ ಕೆಲಸ. ಸೊ ಹ್ಯಾಪಿ ಆಗಿದ್ದೀನಿ. ಹೌದು, ನಾವು ಇಷ್ಟಪಡೋ ಕೆಲಸನ ನಾವು ಇಷ್ಟಪಟ್ಟು ಮಾಡೋದನ್ನ ಬೇರೆಯವರು ಇಷ್ಟಪಟ್ಟಾಗ ಅದರದ್ದು ನೆಮ್ಮದಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ಹೆಂಗಿತ್ತು? ಇವತ್ತಿನ ದಿನ ರಿಯಲ್ ಆಗಿ ಹೇಳ್ಬೇಕಾ? ರಿಯಲ್ ಆಗಿ ಹೇಳಿ. ಸೊ ಬೆಳಗ್ಗೆ ಎದ್ದು ನಂದು ಕ್ಲಾಸಸ್ ಇರುತ್ತೆ ಆನ್ಲೈನಲ್ಲಿ, ಹೆಲ್ತ್ ಮತ್ತು ಲೈಫ್ ಕೋಚಿಂಗ್ ಕ್ಲಾಸಸ್ಸು. ಸೊ ಅದರಲ್ಲಿ ಐ ವಾಸ್ ದೇರ್. ಸೊ ಅದರಲ್ಲಿ ತುಂಬ ಜನ ಇರ್ತಾರೆ, ಒಂದು 70-80 ಜನ. ಸೊ ಒಂದಷ್ಟು ಜನಕ್ಕೆ ನಾನು ಅಮೆರಿಕಾದಲ್ಲಿ, ಇಂಡಿಯಾದಲ್ಲೆಲ್ಲ ಕೋಚ್ ಮಾಡ್ತೀನಿ, ಡಾಕ್ಟರ್ಸ್ಗೆ ಮತ್ತು ನಾರ್ಮಲ್ ಪೀಪಲ್ ಎಲ್ರಿಗೂ ಫುಡ್ ಮತ್ತು ಲೈಫ್ ಸ್ಟೈಲ್ದು. ಸೊ ಆ ಸೆಷನ್ ಆಯಿತು. ಅದಾದಮೇಲೆ ರೆಡಿ ಆದೆ, ಬ್ರೇಕ್ಫಾಸ್ಟ್ ತಗೊಂಡು ಸೊ ಒಂದು ರೀಲ್ ಆಕ್ಚುಲಿ ಶೂಟ್ ಮಾಡಿದೆ. ಒಂದು ದಿನ ಆದ್ರೂ ನೀವು ಕಾವ್ಯ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ದೀರೇನ್ರಿ? ಈ ವಿಷಯ ಬರುತ್ತೆ ಅಂತ. ಸೊ ಅದು ಮಾಡಲೇಬೇಕಿತ್ತು, ಯಾಕಂದ್ರೆ ನಾಳೆಗೆ ಅದು ಪೋಸ್ಟಿಂಗ್ ಇರೋದು. ಸೊ ಅದು ನಾನು ಇವತ್ತು ಶೂಟ್ ಮಾಡಿದೆ. ಇನ್ನೊಂದು ರೀಲ್ ಎಡಿಟ್ ಮಾಡಿದೆ, ಇವತ್ತು ಸಾಯಂಕಾಲ ಹಾಕ್ಬೇಕಾಗಿರೋದು. ಸೊ ಆ್ಯಂಡ್ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದ್ರು ಮನೆಗೆ. ಸೊ ಅವರಿಗೆ ನಾನು ಬ್ರೇಕ್ಫಾಸ್ಟ್ ಮಾಡಿ ಕೊಟ್ಟೆ. ಸೊ ಆಮೇಲೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ನೋಡಿದ್ರಾ ಯಾಕೆ ಇಷ್ಟು ರೊಟೀನ್ ಕೇಳಿದೆ ಅಂದರೆ, ನಾವು ರೀಲ್ಸ್ ಮಾಡೋರು ಅಥವಾ ಯಾವುದೋ ಶೂಟ್ ಮಾಡೋರು, ಆರ್ಟಿಸ್ಟ್ಗಳು ಅಥವಾ ಆ್ಯಂಕರ್ಸ್ಗಳು ಯಾರೇ ಇರಲಿ, ನಮ್ಮದು ಒಂದು ಪರ್ಸ್ನಲ್ ಲೈಫ್ ಇರುತ್ತೆ. ನಾವು ಅದನ್ನು ಎಲ್ಲೂ ಮಿಸ್ ಮಾಡಿದೆ ಅದನ್ನೂ ಮಾಡಿ ಕೊನೆಗೆ ಇಲ್ಲಿ ಬಂದು ಕುತ್ಕೊಂಡು ಇಲ್ಲೂ ಹಾಯ್ ಅಂದು ಎಷ್ಟು ಕೆಲಸಗಳ ನಡುವೆ ನಮ್ಮ ಕೆಲಸನೂ ಮಾಡ್ಕೋತಾ ಇರ್ತೀವಿ. ಸೊ ಆ ರೊಟೀನ್ ಮೂಲಕ ನಿಮ್ಗೆ ಅದು ಗೊತ್ತಾಗಲಿ ಅಂತ ಕೇಳಿದ್ದು.
ಸೊ ನೋಡಿ ಎಷ್ಟು ಕೆಲಸನ ಮಾಡ್ಕೊಂಡು ನೀವು ನನ್ನ ಮೀಟ್ ಮಾಡಕ್ಕೆ ಇಲ್ಲಿಗೆ ಬಂದಿದ್ದೀರಾ. ಸೊ ವಾಟ್ ನೆಕ್ಸ್ಟ್ ಏನಿದೆ ಮತ್ತೆ ನಿಮ್ದು ಕೆಲಸ ಇವತ್ತಿನ ಶೆಡ್ಯೂಲು ಆಕ್ಚುಲಿ ಊಟ ಮಾಡಬೇಕು. ಊಟ ಆಗಿದ್ದಾದ್ಮೇಲೆ ನಂದು ಟ್ರೈನಿಂಗ್ ಇದೆ. ಸೊ ಟ್ರೈನಿಂಗ್ ಅಂದ್ರೆ ಅಗೇನ್ ಬಿಸ್ನೆಸ್ ಮತ್ತೆ ಬೇರೆ ನಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆ ಥರದ್ದು ಟ್ರೈನಿಂಗ್ ಇದೆ. ಸೊ ಅದನ್ನ ಅಟೆಂಡ್ ಮಾಡಬೇಕು. ಅದಾಗಿದ್ದಾದ್ಮೇಲೆ ಪೋಸ್ಟಿಂಗ್ ಇದೆ, ಇನ್ನೊಂದು ಸ್ವಲ್ಪ ಶೂಟ್ ಮಾಡೋದಿದೆ ಬಾಕಿ. ಸೊ ಅದು ಸಾಯಂಕಾಲ ನಡೆಯುತ್ತೆ. ಸೊ ಈ ಥರ ಇದೆ. ಆಮೇಲೆ ವರ್ಕೌಟ್ ಇದೆ ಕರೆಕ್ಟು. ಇವತ್ತು ಪ್ರಾಬಬ್ಲಿ ಒಂದು 8 to 9 o'clock ಅದಾದ್ಮೇಲೆ ವರ್ಕೌಟ್ ಕೂಡ ಇದೆ. ಡಯಟ್ ರೊಟೀನ್ ಹೆಂಗಿರುತ್ತೆ? ಡಯಟ್ ಆ್ಯಕ್ಚುಲಿ ತುಂಬ ಕ್ಲೀನ್ ಆಗಿರುತ್ತೆ. ಜಂಕ್ ಐಟಮ್ಸು ಬೇಸಿಕಲಿ ಫುಡ್ ಇಸ್ ಇಂಪಾರ್ಟೆಂಟ್. ಇವಾಗ ನಾವು ವೆಯ್ಟ್ ಅಥವಾ ಫಿಟ್ನೆಸ್ ಅಥವಾ ಹೆಲ್ತ್ ಅಂತ ಬಂದಿದ ತಕ್ಷಣ 80% ಇಸ್ ಫುಡ್ ಆ್ಯಂಡ್ 20% ಇಸ್ ಎಕ್ಸಸೈಸ್. ಸೊ ಫುಡ್ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ. ಸೊ ಆ್ಯಂಡ್ ಅದರಲ್ಲೂ ಜಂಕ್ ಜಾಸ್ತಿ ನಾನು ತಿನ್ನಕ್ಕೆ ಹೋಗಲ್ಲ. ಅಂದರೆ ಈ ಮಿಕ್ಸ್ಚರ್ ಇಲ್ದಂಗೆ ಊಟನೇ ಮಾಡಲ್ಲ ಕೆಲವೊಬ್ರು. ಸೊ ಆ ಥರ ಎಲ್ಲ ಇರಲ್ಲ. ಆ್ಯಂಡ್ ಶುಗರ್ ಆದಷ್ಟು ಕಡಿಮೆ ಮಾಡ್ತೀನಿ, ತಿನ್ನಲ್ಲ. ತುಂಬ ಸ್ಪೆಷಲ್ ಅಕೇಶನ್ ಏನೋ ನಂಗೆ ಇಷ್ಟ ಆಯಿತು ಅಂತಂದರೆ ತಿಂತೀನಿ ಆ ಥರ. ಸೊ ಬೇಕು ಅಂತ ಹೋಗಿ ತಿನ್ನೋದು ಆ ಥರದ್ದೆಲ್ಲ ಮಾಡಲ್ಲ. ಆ್ಯಂಡ್ ಗೊತ್ತಿತ್ತು ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಪೆಪ್ಸಿ ಈ ಥರದ್ದೆಲ್ಲ ಇರುತ್ತಲ್ಲ. ಸೊ ಇವಾಗ ಎಲ್ಲಾದರೂ ಹೋದಾಗ ಸಿನಿಮಾಗೆ ಅಲ್ಲಿ ಇಲ್ಲಿ ಹೋದಾಗ ಪ್ರೀಮಿಯರ್ ಶೋ ಅಲ್ಲಿ ಕೊಡ್ತಾರೆ ಸಮ್ಟೈಮ್ಸ್. ಸೊ ಆ ಟೈಮಲ್ಲಿ ಗೊತ್ತಿದ್ರೂ ಫ್ರೀಯಾಗಿ ಸಿಗ್ತಿದೆ ಅಂತೆಲ್ಲ ಹೇಳ್ಬಿಟ್ಟು ಕುಡಿದ್ಬಿಡಲ್ಲ. ಸೊ ಆ ಥರದ್ದೆಲ್ಲ ಸ್ವಲ್ಪ ನೋಡ್ಕೋತೀನಿ. ಚಾಯ್ಸಸ್ ಮೇಕಿಂಗ್ ದ ರೈಟ್ ಚಾಯ್ಸಸ್. ಮೊದಲು ಹೆಂಗಿತ್ತು ರೊಟೀನು? ಮೊದ್ಲು ಗೊತ್ತೇ ಇರ್ಲಿಲ್ಲ, ಎಲ್ಲ ಸುಮ್ನೆ ಏನ್ ಸಿಗುತ್ತೆ ತಿನ್ನೋದು, ಏನ್ ಇಷ್ಟ ಆಗುತ್ತೆ ತಿನ್ನೋದು. ಆಮೇಲೆ ಏನ್ ಗೊತ್ತಾ, ಹೆಲ್ದಿ ಯಾವ್ದು ಅನ್ಹೆಲ್ದಿ ಯಾವ್ದು ಗೊತ್ತು. ಹೆಲ್ದಿ ತಿಂತಾ ಇದ್ದೆ, ಬಟ್ ಏನಂತಂದ್ರೆ ಹೆಂಗಿರ್ತಿತ್ತು ಮೈಂಡ್ ಸೆಟ್ ಅಂದ್ರೆ, ಓ ನಾನು ಹೆಲ್ದಿ ತಿಂತಾ ಇದೀನಲ್ವಾ, ಸೊ ಅನ್ಹೆಲ್ದಿ ತಿನ್ಬಿಡೋಣ ಅಂತ, ಅದ್ರ ಜೊತೆಗೆ ಇದನ್ನು ತಿನ್ಬಿಡೋಣ, ಒಟ್ನಲ್ಲಿ ಹೆಲ್ದಿ ತಿಂತಾ ಇದೀನಲ್ವಾ ಸೊ ಅಂತ ಹಂಗ್ ಮಾಡ್ತಿದ್ದೆ. ಬಟ್ ಇವಾಗ ಸ್ವಲ್ಪ ನಾನು ಇನ್ನೊಂದಷ್ಟು ಚಾಯ್ಸಸ್ ಮಾಡೋದ್ರಲ್ಲಿ ಬೆಟರ್ ಆಗಿದ್ದೀನಿ. ಗೊತ್ತಿರ್ಲಿಲ್ಲ ಆಕ್ಚುಲಿ ಪೆಪ್ಸಿಯಲ್ಲಿ ಸಕ್ಕರೆ ಇರುತ್ತೆ, ಸೊ ಸಕ್ಕರೆ ನಾಟ್ ಸೋ ಗುಡ್ ಫಾರ್ ಅವರ್ ಹೆಲ್ತ್, ಇದೆಲ್ಲ ಗೊತ್ತಿರ್ಲಿಲ್ಲ. ಪೆಪ್ಸಿ ಎಲ್ಲಾದ್ರಲ್ಲೂ ಸಾಫ್ಟ್ ಡ್ರಿಂಕ್ಸ್ ಯಾವ್ದಾವ್ದಿದೆ ಎಲ್ಲಾದ್ರೂ ಡೇಂಜರೇ. ಕರೆಕ್ಟ್. ಸೊ ಅದನ್ನ ಬಿಟ್ರೆ ಕಾಫಿ ಟೀ ಬಿಟ್ರೆ, ಕಾಫಿ ಟೀ ಅಂದ್ರೆ ವಿತೌಟ್ ಶುಗರ್ ಕುಡಿದ್ರೆ ಓಕೆ, ವಿತ್ ಶುಗರ್ ಕುಡಿದ್ರೆ ಕಾಫಿ ಟೀನು ಭಯಂಕರ ಡೇಂಜರು. ಸೊ ಹಂಗಾಗಿ ಓಕೆ, ನಿಮ್ಮ ವರ್ಕೌಟ್ ರಿಸಲ್ಟ್ಸು ಕಾಣಿಸ್ತಾ ಇದೆ. ಇನ್ನೊಂದು 6 ತಿಂಗಳು ವರ್ಷ ಅನ್ನೋಷ್ಟ್ರೊಳಗೆ ಫುಲ್ ಕಾಣಿಸ್ತೀರಾ ಅನ್ಸುತ್ತೆ ಅಲ್ವಾ? ಹೋಪ್ಫುಲಿ ಎಸ್. ಅಷ್ಟು ಶೆಡ್ಯೂಲ್ ಮಾಡ್ಕೊಂಡು ಹೆಂಗೆಂಗೋ ಫಿಟ್ ಇನ್ ಮಾಡಕ್ ನೋಡ್ತಾ ಇದ್ದೀನಿ. ಸೊ ವರ್ಕೌಟು ಎಲ್ಲದನ್ನು. ಸೊ ಯಾ, ಹೋಪ್ಫುಲಿ ಎಸ್. ವೆರಿ ನೈಸ್. ಆ್ಯಂಡ್ ನೀವು, ನಾನು ವೆರಿ ಬಿಗಿನಿಂಗಿಂದ ಬೇಕು ನೀವು ನನಗೆ. ಸೊ ನನಗೆ ಖುಷಿ ಇದೆ ಅದನ್ನೆಲ್ಲ ಕೇಳೋಕ್ಕೆ, ಇನ್ನು ನನ್ನ ಆಡಿಯನ್ಸಿಗೂ ಅಷ್ಟೇ ಖುಷಿ ಇರುತ್ತೆ. ಸೊ ವೆರಿ ಬಿಗಿನಿಂಗ್ ನಿಮ್ಮ ನೆನಪಲ್ಲಿ ಬಂದಾಗಿಂದ ಅಪ್ಪ ಆರ್ಟಿಸ್ಟ್ ಅಂತ ಗೊತ್ತು, ಅಮ್ಮ ಹೌಸ್ ವೈಫ್ ಇದ್ದರು, ಓಕೆ, ಅದ್ರ ಬಗ್ಗೆ ಸಾರಿ ಇದೆ. ಆ್ಯಂಡ್ ಹೆಂಗಿತ್ತು ನಿಮ್ಮ ಒಂದು ಚೈಲ್ಡ್ಹುಡ್ಡಲ್ಲಿ ಈ ಆ್ಯಕ್ಟಿಂಗ್ ವರ್ಷನ್ನು, ಅಥವಾ ಅಪ್ಪನ ಜೊತೆ ಹೋಗಿರೋ ಅಂಥ ಚಾನ್ಸಸ್ಸು? ಅಪ್ಪ ಒಳ್ಳೆ ಆರ್ಟಿಸ್ಟ್ ಅಂತ ಗೊತ್ತು ನಮಗೆ. ಸೊ ಹೆಂಗೆ ಇತ್ತು ಆ ರೊಟೀನಿಂದ ಶುರು ಮಾಡ್ಕೊಳ್ಳೋಣ ನಾವು. ಸೊ ಚಿಕ್ಕವಳಿರ್ಬೇಕಾದ್ರೆ ಅಫ್ಕೋರ್ಸ್ ಸಿನಿಮಾಗಳು ಪ್ರತಿ ವಾರ ನಮ್ಮಪ್ಪ ಒಂದೊಂದು ಫಿಲಮ್ ಕರ್ಕೊಂಡು ಹೋಗ್ತಾಯಿದ್ರು. ನಾನು ಫಿಲಮ್ ನೋಡ್ತಾನೂ ಇದ್ದೆ ಪ್ರತಿ ವಾರ. ಯಾವ ಸಿನಿಮಾ, ಇಂಗ್ಲೀಷ್, ಹಿಂದಿ ಎಲ್ಲ ಭಾಷೆ ಸಿನಿಮಾನೂ ನಾನು ನೋಡ್ತಾ ಇದ್ದೆ, ಬಿಕಾಸ್ ನಮ್ಮಪ್ಪ ಕರ್ಕೊಂಡು ಹೋಗೋರು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರು ಶೂಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ನಾನು ಶೂಟಿಂಗ್ ಸೆಟ್ಸಿಗೂ ಹೋಗ್ತಾ ಇದ್ದೆ. ಸೊ ನನಗೇನಂತಂದರೆ ಅಲ್ಲೊಂಥರ ಪಿಕ್ನಿಕ್ ಥರ, ಮಾಯಾಮೃಗದಲ್ಲಿ ಮತ್ತು ಬೇರೆ ಬೇರೆ ಸೀರಿಯಲ್ಗಳು ಮಾಡಬೇಕಾದ್ರೆ ಸುಮ್ಮನೆ ಹೋಗಿ ಅಲ್ಲಿ ಊಟ ತಿಂಡಿ ಮಾಡೋದು, ಮತ್ತು ಯಾರಾದರೂ ಏನೋ ಚಾಕ್ಲೇಟ್ ಕೊಡ್ಸೋರು, ಡೈರೆಕ್ಟ್ರ್ ಮಗಳು ಅಂತ. ಸೊ ಆ ಥರ ನನಗೇನೋ ಒಂಥರ ಪ್ಯಾಂಪ್ರಿಂಗ್ ಮೋಡೋದು. ನನಗೆ ಏನು ಅಂದರೆ ಅದೆಲ್ಲ ಸೀರಿಯಸ್ ವರ್ಕ್ ಅಂತ ಹಂಗೆಲ್ಲ ಐಡಿಯಾ ಇರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ನನಗೆ ಏನೋ ಸುಮ್ಮನೆ ನಾನು ಮಜಾ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಇರ್ತಾಯಿತ್ತು. ಬಟ್ ನಮ್ಮ ಅಪ್ಪ ಅಮ್ಮ ಒಂದು ಕೆಲಸ, ಒಳ್ಳೆ ಕೆಲಸ, ಅಪಾರ್ಟ್ ಫ್ರಮ್ ಅಫ್ಕೋರ್ಸ್ ನಂದು ಎಜುಕೇಷನ್ ಎಲ್ಲ ಬಿಟ್ಟು ಮಾಡ್ತಾ ಇದ್ದಿದ್ದು ಏನಂತಂದರೆ, ನಂದು ಎಲ್ಲ ಸಮ್ಮರ್ ಹಾಲಿಡೇಸಲ್ಲೂ ಸಮ್ಮರ್ ಕ್ಯಾಂಪಿಗೆ ಹಾಕೋರು ನನಗೆ. ಅಂದರೆ ಬೇರೆ ಬೇರೆ ಥರದ ಸಮ್ಮರ್ ಕ್ಯಾಂಪು, ಆ್ಯಕ್ಟಿಂಗ್ ಸಮ್ಮರ್ ಕ್ಯಾಂಪ್ ಅಂತೆ, ಸ್ವಿಮ್ಮಿಂಗ್ ಅಂತೆ, ಏನೇನು ಇರುತ್ತೋ ಎಲ್ಲ ಸಮ್ಮರ್ ಕ್ಯಾಂಪ್ಗೂ ಹಾಕೋರು. ಸಮ್ಮರ್ ಹಾಲಿಡೇಸ್ ನಾಟಕ ಮಾಡೋದು, ನೇಚರ್ ಕ್ಯಾಂಪು, ಬನ್ನರ್ಘಟ್ಟಲ್ಲಿ ಹೋಗಿ ಒಂದು 3 days ಇರಬೇಕು, ನಮ್ಮದೇ ಪಾತ್ರೆಗಳೆಲ್ಲ ನಾವೇ ತೊಳ್ಕೊಬೇಕು, ಬಟ್ಟೆ ನಾವೇ ಒಕ್ಕೊಬೇಕು, ಆ ಥರದ್ದು.
ಸೊ ಇನ್ನೊಂದು 20 ದಿನ ಅಲ್ಲಿ ಜನಪದ ಲೋಕ, ಅಲ್ಲಿ ನಾಟಕದ ಕ್ಯಾಂಪು, ಈ ಥರ. ಸೊ ಅವಾಗಿಂದನೇ ಸ್ವಲ್ಪ ಇಂಡಿಪೆಂಡೆಂಟ್ ಆಗ್ತಾನೆ ಬರ್ತಿದ್ದು. ಒಂದು ರೀತಿ ಇವಾಗ ಅಫ್ಕೋರ್ಸ್ ಒಂದು ರೀತಿ ಏನು ಅಫ್ಕೋರ್ಸ್ ಇವಾಗ ಹೆಲ್ಪ್ಫುಲ್ಲೇ ಅದು, ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ವೇ ಇಲ್ಲ ಅನ್ನೋ ಥರ. ಸೊ ಆ ಒಂದು ವಿಷಯಕ್ಕೆ ನಾನು ಚಿಕ್ಕವಳಿರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ ಬೈಕೊಂಡು ಇಡ್ತಾ ಇದ್ದೆ ನಾನು. ಯಾಕೆಲ್ಲಾ ಕಡೆ ಸೇರಿಸಿ ತಳ್ತಾರೆ ಅವರು. ಸಮ್ಮರ್ ಹಾಲಿಡೇಸ್ ಅಲ್ಲಿ ಯಾವ ನನ್ ಮಗ 6 ಗಂಟೆಗೆ ಎದ್ದೇಳ್ತಾನೆ? ನಾನು ಸ್ಕೂಲ್ ಇರ್ಬೇಕಾದ್ರೆ ಅಟ್ಲೀಸ್ಟ್ 6 ಗಂಟೆಗೆ ಎದ್ದೇಳ್ಬೇಕು, ರೆಡಿ ಆಗ್ಬೇಕು, ಹೋಗ್ಬೇಕು, ಸರಿ ಓಕೆ. ಸಮ್ಮರ್ ಹಾಲಿಡೇಸ್ ಅಲ್ಲೂ ಬಿಡಲ್ವಲ್ಲ ಇವರು, ನನಗೆ ಕಾಟ ಕೊಡ್ತಾರೆ ಅಂತ ಬೈಕೋತಾ ಇದ್ದೆ ನಾನು ಯಾವಾಗ್ಲೂ ಅಷ್ಟೇ. ಅದು 6 o'clockಗೆ ಸ್ಕೇಟಿಂಗ್ ಕ್ಲಾಸು. ಅದು ಸಮ್ಮರ್ ಹಾಲಿಡೇಸ್ ಅಲ್ಲಿ ಅದು ಸೇಮ್ ಸ್ಕೂಲ್ ತರಾನೇ ಆಟೋ ಎಲ್ಲ ರೆಡಿ, ಆಟೋ ಬುಕ್ ಮಾಡಿ ಇಟ್ಟಿರೋರು, ಆ ಆಟೋದಲ್ಲಿ ನಾವು ಹೋಗೋದು. ಸೊ ಈ ತರ ಎಲ್ಲ ಇರ್ತಾ ಇತ್ತು. ಬಟ್ ಅವಾಗ ಬೈಕೊಂತ ಇದ್ದಿದ್ದು ಇವಾಗ ಎಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಮೈ ಪೇರೆಂಟ್ಸ್. ಸಮ್ಮರ್ ಹಾಲಿಡೇಸ್ ಈ ರೇಂಜಿಗೆ ನಿಮಗೆ ಟಾರ್ಚರ್ ಕೊಟ್ಬಿಟ್ಟಿದ್ದಾರೆ ಹಂಗಾದ್ರೆ. ಬಟ್ ಇವತ್ತದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಅಪ್ಪನ್ ಯಾವ ಊರು ಬೇಸಿಕಲಿ, ಅಮ್ಮಂದ್ ಯಾವ ಊರು? ಅಮ್ಮಂದು ಬಳ್ಳಾರಿ, ಸೊ ಅಪ್ಪಂದು ಇಲ್ಲಿ, ಮತ್ತೆ ಅವ್ರದ್ದು ತುಮಕೂರಲ್ಲಿ ಕೂಡ ಒಂದಷ್ಟು ಜನ ರಿಲೇಟಿವ್ಸ್ ಇದ್ದಾರೆ. ಟೆಸ್ಟ್ ಸಿಟಿಯಿಂದ ಅಮ್ಮ ಬಂದಿರೋದು. ಸೊ ಅದ್ರದ್ದು ಒಂದಷ್ಟು ಝಲಕ್ ಇದೆ ನಿಮ್ಮ ಇದರಲ್ಲಿ, ಗುಣದಲ್ಲಿ. ಅಲ್ಲಿಂದು ಏನೋ ರಗ್ಗಡ್ನೆಸ್ಸು, ಆಮೇಲೆ ಆ ಒಂದು ಅಲ್ಲಿ ಜನರದ್ದು ಒಂದು ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದೊಂದು ಭಾಗಕ್ಕೂ ಒಂದೊಂದು ಸ್ಪೆಷಾಲಿಟೀಸ್ ಇದೆ. ಅದಂತೂ ಸಖತ್ ಖುಷಿ ನನಗಂತೂ ಯಾವಾಗಲೂ. ದಾವಣಗೆರೆಗೆ ಹೋದರೆ ಒಂಥರ, ಮಂಡ್ಯಕ್ಕೆ ಬಂದರೆ ಒಂಥರ, ಉತ್ತರ ಕರ್ನಾಟಕ ಹೋದರೆ ಒಂಥರ, ದಕ್ಷಿಣ ಕನ್ನಡ, ಹಾಗೆ ಬಳ್ಳಾರಿನವ್ರದ್ದು ಒಂದು ಸ್ಪೆಷಲ್ಲು. ನಿಮ್ಮಲ್ಲಿ ಎಲ್ಲ ಗುಣಗಳು ಕಾಣಿಸೋದಕ್ಕೆ ಅದು ಒಂದು ಕಾರಣ ಇರ್ಬೋದೇನೋ. ಆ ಆ್ಯಕ್ಟಿಂಗ್ ವೈಸಲ್ಲಿ ನಮಗೆ ಎಲ್ಲ ನವರಸಗಳು ಕಾಣಿಸೋದಕ್ಕೆ ಅದು ಒಂದು ಕಾರಣ ಇರ್ಬೋದು. ಬಳ್ಳಾರಿ ಹಾಟೆಸ್ಟ್ ಸಿಟಿಯಿಂದ ಬಂದಿರೋದು ಅಮ್ಮ. ಓಕೆ, ಸೊ ಈ ಭಾಗದವ್ರ ಅಮ್ಮ ಯಾವಾಗಿಂದ ಬೆಂಗಳೂರು ಸೆಟ್ಲ್ ಆಗಿದ್ದು? ನೀವು ಹುಟ್ಟೋಕ್ ಮುಂಚೆನೆ? ನಾನು ಹುಟ್ಟೋಕ್ಕಿಂತ ಮುಂಚೆ. ನಮ್ಮಪ್ಪ ಬೆಂಗಳೂರು ಅವರೇ, ಅವರು ಓದಿರೋದು ಹುಟ್ಟಿರೋದು ಎಲ್ಲ ಬೆಂಗಳೂರೇ. ಸೊ ನಮ್ಮಮ್ಮ ಬಳ್ಳಾರಿ, ಮದ್ವೆ ಆದ್ಮೇಲೆ ಅವ್ರು ಇಲ್ಲಿ ಬಂದಿರೋದು. ಹೆಂಗಿತ್ತು ಲೈಫ್ ಅವಾಗ ಚಿಕ್ಕ ವಯಸ್ಸಲ್ಲಿ ಅಪ್ಪನ ಜೊತೆ? ಇದಕ್ಕೆಲ್ಲ ಹೋಗ್ತಿದ್ರಿ ನಿಜ, ಏನೋ ಸೀರಿಯಲ್ ಸೆಟ್ಗಳಿಗೆ ಹೋಗ್ತಿದ್ರಿ. ಈ ಆ್ಯಕ್ಟಿಂಗ್ ಒಂದು ಕನೆಕ್ಷನ್ ಶುರುವಾಗುತ್ತೆ ಗೊತ್ತಾ, ಅದು ಎಲ್ಲಿಂದ ಯಾವಾಗಿಂದ ಶುರುವಾಯಿತು? ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಆ್ಯಕ್ಟಿಂಗ್ ಅದೇ ಸೀರಿಯಲ್ಸಲ್ಲೆಲ್ಲ ಮಾಡಿಸೋರು ನನಗೆ ಚಿಕ್ಕವಳಿರ್ಬೇಕಾದ್ರೆ. ಸೊ ನನ್ನ ಫಸ್ಟ್ ಸೀರಿಯಲ್ ನನಗೆ ನೆನಪಿದೆ, ಐ ಥಿಂಕ್ ಸೊ TN ಸೀತಾರಾಮ್ ಅಂಕಲ್ ಅವ್ರ ಮಗಳಾಗಿ ನಾನು ಆ್ಯಕ್ಟಿಂಗ್ ಮಾಡಿದ್ದು. ನನಗೆ ನೆನಪು ಬರ್ತಿಲ್ಲ ಅದು ಸೀರಿಯಲ್ ಹೆಸರು, ಬಟ್ ನಾನು ಅಲ್ಲಿಂದ ಆ್ಯಕ್ಟಿಂಗ್ ಶುರು ಮಾಡಿದ್ದು. ಆಮೇಲೆ ನೋಡಿ ಎಂತ ದೊಡ್ಡ ಆರ್ಟಿಸ್ಟ್ ಜೊತೆ, ಡೈರೆಕ್ಟರ್ ಜೊತೆ ನಿಮ್ದು ಫಸ್ಟ್ ಸ್ಟೆಪ್. ಹೌದು. ಸೊ ಅಲ್ಲಿ ಮಾಡ್ತಿದ್ದೆ, ಮತ್ತೆ ನಾಟಕಗಳು ಮಾಡ್ತಾ ಇದ್ದೆ ತುಂಬಾ. ಅದೇ ಸೇಮ್ ಸಮ್ಮರ್ ಕ್ಯಾಂಪ್ಗೆಲ್ಲ ಹಾಕೋರು ಆ ಥರ. ಸೊ ಸಣ್ಣ ಪುಟ್ಟದ್ದು ರೋಲ್ ಸಿಕ್ತು ಅಂತಂದ್ರೆ ಮಾಯಾಮೃಗದಲ್ಲಿ ಅಲ್ಲಿ ಇಲ್ಲಿ ಮಾಡಿಸೋರು. ಸೊ ಕವಿನ ಹತ್ರನೇ ಮಾಡಿಸ್ಬಿಡೋಣ ಅಂತೆಲ್ಲ ಹೇಳಿ ಆ ಥರ ಎಲ್ಲ ಮಾಡಿಸೋರು. ಸೊ ಬಟ್ ನನಗೆ ಸೀರಿಯಸ್ ಆಗಿ ಆ್ಯಕ್ಟಿಂಗ್ ಥರ ಏನು ಅನಿಸ್ತಾ ಇರಲಿಲ್ಲ, ಬಿಕಾಸ್ ನನಗೆ ಡಾನ್ಸ್ ಜಾಸ್ತಿ ಇಷ್ಟ ಆಯಿತು. ಸೊ ಚಿಕ್ಕ ವಯಸ್ಸಿಂದ ನಾನು ಭರತನಾಟ್ಯಂ ಕಲ್ತಿದ್ದೀನಿ. ಸೊ ಅದ್ರ ಕಡೆ ನನಗೆ ಜಾಸ್ತಿ ಇಂಟ್ರೆಸ್ಟು, ಡಾನ್ಸ್ ಮಾಡೋದು ಮತ್ತು ಪ್ರೋಗ್ರಾಮ್ಸ್ ಕೊಡೋದು. ನಮ್ಮ ಸ್ಕೂಲಲ್ಲಿ ಕೂಡ ಹಾಗೆ ಡಾನ್ಸ್ಗೆ ಜಾಸ್ತಿ ಎನ್ಕರೇಜ್ಮೆಂಟು, ಆ್ಯಕ್ಟಿಂಗಿಗೂ ಕೂಡ ಜಾಸ್ತಿ ಎನ್ಕರೇಜ್ ಮಾಡೋರು. ಬಟ್ ಡಾನ್ಸ್ ಅಂತ ಬಂದಿದ ತಕ್ಷಣ ಇಟ್ಸ್ ಲೈಕ್ ನಾವು ಚೀಫ್ ಮಿನಿಸ್ಟರ್ ಮುಂದೆ ಎಲ್ಲ ಹೋಗ್ಬಿಟ್ಟು ಆನ್ August 14 ಪೆರೇಡ್ ಗ್ರೌಂಡ್ಸಲ್ಲಿ ಎಲ್ಲ ಏನು ಮಾರ್ಚ್ ಫಾಸ್ಟ್ ಎಲ್ಲ ಮಾಡ್ತಾರೆ, ಡಾನ್ಸ್ ಕೂಡ ಇರುತ್ತೆ. ಒಂದು 4 ಸ್ಕೂಲ್ನ ಸೆಲೆಕ್ಟ್ ಮಾಡಿರ್ತಾರೆ, ಒಂದು 500-600 ಮಕ್ಕಳು ಹೋಗಿ ಡಾನ್ಸ್ ಮಾಡ್ತಾರೆ. ಸೊ ಅದರಲ್ಲಿ ಐ ವಾಸ್ ಸಮ್ಟೈಮ್ಸ್ ಕೊರಿಯೋಗ್ರಾಫ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದೆ, ಮತ್ತು ಡ್ಯಾನ್ಸು ಮಾಡ್ತಿದ್ದೆ. ಸೊ ಆ ಥರ ಜಾಸ್ತಿ ಡಾನ್ಸ್ ಕಡೆ ಇಂಟ್ರೆಸ್ಟ್ ನನಗೆ. ಸೊ ಆ್ಯಕ್ಟಿಂಗ್ ಬಗ್ಗೆ ಓಕೆ ಥರ ನಂಗೇನು ನಾನು ನಿಜ ಹೇಳ್ತೀನಿ, ನನಗೆ ಆ್ಯಕ್ಟಿಂಗ್ ನಾನು ಸೂಪರಾಗಿ ಅಂದರೆ ಸೂಪರ್ ಅಂತಲ್ಲ, ಅಟ್ಲೀಸ್ಟ್ ಒಂದು ರೇಂಜ್ ಸೂಪರೇ. ನಿಮಗೆ ನೀವು ಹೇಳ್ಕೊಳಕ್ ನಿಮಗೆ ಸಂಕೋಚ ಆಗ್ಬೋದೇನೋ. ಗುರು ಮಿಲಿಯನ್ ಓಡುತ್ತೆ ಅವ್ರದ್ದು ರೀಲ್ಸು. ನಾನು ದಾನಿ ಸೇಠ್ ಅವ್ರಿಗೆ ತುಂಬ ದೊಡ್ಡ ಅಭಿಮಾನಿ ಇದೆ ಆಯಿತಾ. ಅವ್ರದ್ದು ಮಾಡೋ ಸ್ಕಿಟ್ಸು, ಆಮೇಲೆ ಅವ್ರದ್ದು ಒಂದು ಇದೆಲ್ಲ. ನೆಕ್ಸ್ಟ್ ಬಿಟ್ಟರೆ ನಾನು ನೆಕ್ಸ್ಟ್ ಫ್ಯಾನ್ ಆಗಿದ್ದು ನಿಮಗೇನೆ. ಎಂಥ ರಿಫ್ರೆಶ್ಮೆಂಟ್ ಸಿಗುತ್ತೆ ಗೊತ್ತಾ. ಒಂದೇನೋ ಬೇಜಾರಪ್ಪ ಅಂತಂದರೆ ನಾನು ಫಸ್ಟೆಲ್ಲ ನಂಗೆ ಗೊತ್ತಿರಲಿಲ್ಲ, ನಾನು ಅಷ್ಟಾಗಿ ಗೊತ್ತಾದ್ಮೇಲೆ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ದು. ನಂಗೆ ಈಗಲೂ ಏನಾದರೂ ಒಂಥರ ಏನೋ ತಲೆ ಕೆಟ್ಟೋಯ್ತು ಅಂದರೆ ನಾನು ಅದರಿಂದ ಆಚೆ ಬರಬೇಕು ಅಂದರೆ ಒಂದು ದಾನಿ ಸೆಟ್ದು, ಇನ್ನೊಂದು ನಿಮ್ಮದು, ಇಬ್ಬರದೂ ನಾನು ನೋಡ್ತೀನಿ. ಅದು ಎಲ್ಲಿರುತ್ತೋ ನೋಗು ಡ್ರಪ್ ಅಂತ ಬರುತ್ತೆ, ನಮಗೆಲ್ಲ ಮರ್ತೋಗುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಫ್ಯಾನ್ ಆಗಿರೋದು. ಅಷ್ಟು ಮಟ್ಟಿಗೆ ನೀವು ಅದ್ಭುತವಾದ ಕಲಾವಿದೆ. ನಾನೇ ಹೇಳ್ತಿದ್ದೀನಿ ಅದನ್ನ, ಬೇರೆ ನೀವು ಹೇಳ್ಕೊಳ್ಳೋದೇ ಬೇಡ, ನಾನೇ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಓಕೆ. ಸೊ ಆ್ಯಕ್ಟಿಂಗ್
ಆ್ಯಕ್ಟಿಂಗ್ ನಾನು ಮಾಡ್ತೀನಿ ಒಂದು ರೇಂಜ್ಗೆ ಅಂತ ನನಗೆ ನಿಜವಾಗ್ಲೂ ನಾನು ರೀಲ್ಸ್ ಮಾಡೋವರೆಗೂ ನನಗೆ ಗೊತ್ತಿರಲಿಲ್ಲ. ನಿಮಗೆ ಗೊತ್ತಿಲ್ಲ? ನಾನು ಸೀರಿಯಸ್ಲಿ ಮಾಡ್ತೀನಿ, ಪರವಾಗಿಲ್ಲ, ಓಕೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದಷ್ಟೇ ಐಡಿಯಾ ಇತ್ತು. ಬಟ್ ಇವಾಗ ರೀಲ್ಸ್ ಎಲ್ಲ ಮಾಡಬೇಕಾದ್ರೆ ನನ್ನೊಂದು ಇಮ್ಯಾಜಿನೇಷನ್ ಇರುತ್ತೆ, ಆ ಕ್ಯಾರೆಕ್ಟರ್ ಹಿಂಗೆ ಮಾತಾಡಬೇಕು, ಸೊ ಅವಳ ಬಟ್ಟೆ ಹಿಂಗೆ ಇರಬೇಕು, ಬ್ಯಾಕ್ಗ್ರೌಂಡ್ ಹಿಂಗೆ ಇರಬೇಕು, ಆ ಥರ ಯೋಚನೆ ಮಾಡ್ತಾ ಇರಬೇಕಾದ್ರೆ ದೆನ್ ಐ ಸ್ಟಾರ್ಟೆಡ್ ಥಿಂಕಿಂಗ್ ಓಕೆ ಪರವಾಗಿಲ್ಲ, ನಾನು ಸ್ವಲ್ಪ ಡೈರೆಕ್ಟರ್ ಥರ ಯೋಚನೆ ಮಾಡ್ತಾ ಇದ್ದೀನಿ. ಹೌದು, ಮಲ್ಟಿ ಟ್ಯಾಲೆಂಟು. ಈಗ ನಿಮ್ದನ್ನ ನೀವೇ ಡೈರೆಕ್ಟ್ ಮಾಡಿಕೊಂಡು, ನಿಮಗೆ ನೀವೇ ಸ್ಕ್ರಿಪ್ಟ್ ಮಾಡಿಕೊಂಡು, ಕಾಸ್ಟ್ಯೂಮ್ನ ನೀವೇ ಡಿಸೈನ್ ಮಾಡಿಕೊಂಡು, ಅಲ್ಟಿಮೇಟ್ ರೀ ಅಪ್ಪ ಸ್ವಾಮಿ. ಓಕೆ, ಆ ಥರ ಬಂದಿದ್ದು. ಅದಾದಮೇಲೆ ಕಾಲೇಜಲ್ಲಿ ಇರಬೇಕಾದ್ರೆ ಆ್ಯಕ್ಚುಲಿ ನಾನು ಇದು ಅಂದರೆ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲರೂ MBA ಮಾಡಬೇಕು ನೆಕ್ಸ್ಟು ಈ ಥರ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾನು ಅಂದ್ಕೊಳ್ತಾ ಇದ್ದಿದ್ದು ಒಂದು ವಿಷಯ ಏನಂದರೆ, ಹೆಂಗಿದ್ರು ನಮ್ಮಪ್ಪ ಆ್ಯಕ್ಟರು, ಸೀರಿಯಲ್ಗೆ ಎಂಟರ್ ಆಗಿಬಿಡೋಣ, ಸೊ ಆರಾಮು ಹಾಗೆ ನಡೆದೋಗುತ್ತೆ ಜೀವನ. ನಂಗೆ ಗೊತ್ತಿಲ್ಲ, ರಿಯಲ್ ವರ್ಲ್ಡ್ ಗೊತ್ತಿರಲ್ವಲ್ಲ, ಕಾಲೇಜಲ್ಲೆಲ್ಲ ಹೆಂಗಿರುತ್ತೆ ಏನು ಸಂಪಾದನೆ ಮಾಡಿ ಗೊತ್ತಿರಲ್ಲ. ಬಟ್ ಆ್ಯಂಕ್ರಿಂಗ್ ಎಲ್ಲ ಮಾಡ್ತಿದ್ದೆ ನಾನು, ಅವಾಗ ಖುಷಿ ಇರ್ತಿತ್ತು ಅಷ್ಟೇ. ನಾನು ಕೆಲಸ ಮಾಡ್ತಿದ್ದೆ, ಏನು ನನ್ನ ಪಾಕೆಟ್ ಮನಿ ಥರ ಬೇಕಾಗಿತ್ತು. ಸಂಪಾದನೆ ಎಷ್ಟು? ನಂದು ಫಸ್ಟ್ 300 ರೂಪೀಸು. ETV ಕನ್ನಡಗೆ ಲೆಟರ್ಸ್ ಓದ್ತಾ ಇದ್ದೆ ಬೆಳಗ್ಗೆ. ಅಪ್ಪ ಅಮ್ಮ ಅಜ್ಜಿ ತಾತ ಇವ್ರಿಗೆ ಶುಭಾಶಯವನ್ನ ಕೋರ್ತಾ ಇದ್ದಾರೆ ಅಂತ, ಬರ್ತ್ಡೇಗೆ ಸೊ ಡ್ಯಾನ್ಸ್ ಅಲ್ಲೂ ಅಷ್ಟೇ. ಇವಾಗ ಹರ್ಷ ಮಾಸ್ಟ್ರು ಮತ್ತೆ ಗೋಕುಲ್ ಮಾಸ್ಟ್ರು, ಇಮ್ರಾನ್ ಮಾಸ್ಟರ್ ಅವ್ರ ಟೀಮಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ ನಾನು, ಫಿಲಮ್ ಅವಾರ್ಡ್ ಫಂಕ್ಷನ್ಸ್ಗೆ ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ. ಸೊ ಇದೆಲ್ಲ ನಡೀತಾ ಇತ್ತು. ಬಟ್ ಏನಂದ್ರೆ ಆ ದುಡ್ಡು ಏನ್ ಬರ್ತಿತ್ತು ನನ್ನ ಪಾಕೆಟ್ ಮನಿ ಅಷ್ಟೇ. ನಂಗೆ ರಿಯಲ್ ವರ್ಲ್ಡ್ ಏನು ಅಂತ ಗೊತ್ತಿಲ್ಲ ಅಲ್ವಾ, ಆಬ್ವಿಯಸ್ಲಿ ಎಲ್ಲ ಮಕ್ಕಳು ತರಾನೇ. ಸೊ ಆಫ್ಟರ್ ದಟ್ ಓನ್ಲಿ ಎಲ್ಲರೂ ನನ್ನ ಫ್ರೆಂಡ್ಸು ಫೈನಲ್ ಇಯರ್ ಡಿಗ್ರಿಯಲ್ಲಿ ಇರಬೇಕಾದ್ರೆ ನೆಕ್ಸ್ಟ್ ನಾನು MBA ಮಾಡಬೇಕು, ಅದು ಬರಿಬೇಕು, ಆ ಎಕ್ಸಾಮ್ ಬರಿಬೇಕು, ಆ ಥರ ಪ್ರಿಪೇರ್ ಆಗ್ತಾ ಇದ್ರು. ನನಗೆ ಬಿಡು, ಹೆಂಗಿದ್ರು ನಮ್ಮಪ್ಪ ಸೀರಿಯಲ್ ಇದ್ದಾರೆ, ನಾನು ಸೀರಿಯಲ್ ಆ್ಯಕ್ಟರ್ ಆದರೂ ಆಗ್ಬಿಡ್ಬೋದು, ಏನು ಅಲ್ಲದೆ ಇದ್ರು. ನನ್ನ ಕಾರ್ಪೊರೇಟ್ ಜಾಬ್ ಮಾಡಕ್ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಅದು ಕಷ್ಟ ಬಿಡಿ. ಅಯ್ಯಪ್ಪ 9 to 5, ಆಮೇಲೆ ಓವರ್ ನೈಟ್ ಶಿಫ್ಟ್, ನಂಗೆ ಒಂದ್ ಕಡೆ ಕುತ್ಕೊಂಡು ಕೆಲಸ ಮಾಡಕ್ಕಾಗಲ್ಲ ಅಷ್ಟೇ. ನನ್ಗೇನಂದ್ರೆ ಅಲ್ಲೆಲ್ಲ ಹೋಗಿಲ್ದೇ ಒಳ್ಳೇದಾಯ್ತು, ನಮಗ್ ಸಿಗ್ತಾನೆ ಇರ್ಲಿಲ್ಲ ಅವರು. ಓಕೆ, ಆಮೇಲೆ ಸೊ ನಂಗೆ ಆ ಥರ ಇರ್ತಾ ಇತ್ತು. ಆ್ಯಂಡ್ ಇಮಿಡಿಯೇಟ್ಲಿ ನನ್ನ ಡಿಗ್ರಿಯಲ್ಲಿ ಇರಬೇಕಾದ್ರೆ ಸೈ ಅಂತ ಒಂದು ರಿಯಾಲಿಟಿ ಶೋ ಸುವರ್ಣಂಗೆ ಮಾಡ್ತಾ ಇದ್ದೆ. ಸೊ ಅದಾಗಿದ ತಕ್ಷಣವೇ ಇನ್ನೊಂದು ಸೀರಿಯಲ್ ಬಂತು, ಅಲ್ಲೇ ಆಫರು ಸುವರ್ಣಗೆ. ಸೊ ಅಲ್ಲಿ ಆ್ಯಕ್ಟ್ ಮಾಡ್ತಾ ಮಾಡ್ತಾ ದೆನ್ ಬಂಗಾರ ಆಯಿತು, ದೆನ್ ಚೀಸವ್ ಸಾವಿತ್ರಿ ಅಂತ ಮಾಡಿದೆ. ಸೊ ಈ ಥರದ್ದೆಲ್ಲ ಸೀರಿಯಲ್ಗಳು ಆಗ್ತಾ ಇರಬೇಕಾದ್ರೆ ನೆಕ್ಸ್ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ. ಸೊ ಆ ಸಿನಿಮಾ ಅದ್ರಲ್ಲಿ ಎಷ್ಟು ಕ್ಯೂಟ್ ಗೊತ್ತಾ, ಅದು ಸಿಟ್ಟಾಗೋದು, ಬೇಜಾರಾಗೋದು, ಅದೆಲ್ಲ ಒಂಥರ ಚಂದ ಇತ್ತು. ಅದು ಆ ಮೂವಿಗೆ ಒಂದು ಸೂಪರ್ ಡೂಪರ್ ಅದು. ಓಕೆ, ಅದು ಹೆಂಗ್ ಸಿಕ್ರಿ ನೀವು ಇವ್ರಿಗೆ, ಸಂತೋಷ್ ಅವ್ರಿಗೆ? ಆ್ಯಕ್ಚುಲಿ ಮಂಜು ಮಾಂಡವ್ಯ ಅವರು ನನ್ನ ಫ್ರೆಂಡ್ ಇದ್ದರು. ಸೊ ಅವರು ಮಾಸ್ಟರ್ ಪೀಸ್ ಡೈರೆಕ್ಟರ್. ಅವರು ನನಗೆ ಕಾರ್ತಿಕ್ ಅವ್ರಿಗೆ ಪರಿಚಯ ಮಾಡಿಸಿದ್ರು, KRG ಪ್ರೊಡಕ್ಷನ್ಸ್. ಸೊ ಕಾರ್ತಿಕ್ ಅವರು ಒಂದು ಸಿನಿಮಾ ಆಗಬೇಕಾಗಿತ್ತು ಯಶ್ ಅವ್ರ ಜೊತೆಗೆ. ಆ ಸಿನಿಮಾಗೆ ನನ್ನ ಕರೆಸಿದ್ರು ಮಾತಾಡೋದಕ್ಕೆ. ಸೊ ಬಟ್ ಆ ಸಿನಿಮಾ ಆಗಲಿಲ್ಲ. ಬಟ್ ಅಲ್ಲಿಂದ ನೆಕ್ಸ್ಟ್ ಅವರು ಸಂತೋಷ್ ಅವ್ರಿಗೆ ರೆಫರ್ ಮಾಡಿದ್ರು, ಈ ಥರ ಒಂದು ಸಿನಿಮಾ ಇದೆ, ಇಲ್ಲಿ ನೋಡಿ ಹೋಗಿ ಅಂತ. ಆಡಿಷನ್ ಕೂಡ ಮಾಡಿದೆ ನಾನು, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿದು ಸೀನ್ಸ್ದು ಎಲ್ಲ ಆಡಿಷನ್ಸ್ ಎಲ್ಲ. ಅಲ್ಲಿ ಸೆಲೆಕ್ಟ್ ಆಗಿದ್ದಾದ್ಮೇಲೆ ಐ ವಾಸ್ ಕಾಸ್ಟೆಡ್ ಇನ್ ದ ಫಿಲಮ್. ಅದೊಂದು ಎಷ್ಟು ದೊಡ್ಡ ಹಿಟ್ ಆ ಸಿನಿಮಾ ಕೂಡ. ಹೆಂಗಿತ್ತು ಆ ದಿನಗಳು ನೆನ್ಸ್ಕೊಂಡ್ರೆ? ಅಲ್ಲೆಲ್ಲ ಶೂಟಿಂಗು ಮತ್ತು ಯಶ್ ಅವರು, ರಾಧಿಕಾ ಅವರು ಎಲ್ಲ ಹೆಂಗಿತ್ತು ಆ ದಿನಗಳು? ಆ್ಯಕ್ಚುಲಿ ಐ ಆಮ್ ವೆರಿ 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 ಗ್ರೇಟ್ಫುಲ್ ಟು ದ್ಯಾಟ್ ಫಿಲಿಮ್. ಆ್ಯಂಡ್ ಸಂತೋಷ್ ಅವ್ರಿಗೂ ಕೂಡ, ಮತ್ತು ಅಫ್ಕೋರ್ಸ್ ಜಯಣ್ಣ ಅವ್ರ ಪ್ರೊಡಕ್ಷನ್ಸ್ಗೂ ಕೂಡ, ಆ್ಯಂಡ್ ಯಶ್ ಆ್ಯಂಡ್ ರಾಧಿಕಾ ಅವ್ರಿಗೂ ಕೂಡ, ಆ್ಯಂಡ್ ಕಾರ್ತಿಕ್ ಆ್ಯಂಡ್ ಮಂಜು ಮಾಂಡವ್ಯ ಅವ್ರಿಗೂ ಕೂಡ. ಯಾಕೆಂತಂದರೆ ಒಂದು ಆ ಫಿಲಮ್ ಇಟ್ಸ್ ಲೈಕ್ ಒನ್ ಮೈಲ್ ಸ್ಟೋನ್ ನಮ್ಮ ಎಲ್ಲರ ಜೀವನದಲ್ಲೂ. ಆ್ಯಂಡ್ ಎಸ್ಪೆಷಲಿ ಐ ಥಿಂಕ್ ಸೊ ಎಲ್ಲರೂ ಆಲ್ಮೋಸ್ಟ್ ಸೇಮ್ ಏಜ್ ಗ್ರೂಪಲ್ಲೇ ಇದ್ದಿದ್ದು. ನಾನು, ಸಂತೋಷ್ ಅವರು, ಯಶ್ ಅವರು, ರಾಧಿಕಾ ಎಲ್ಲರೂ ಆಲ್ಮೋಸ್ಟ್ ಒಂದೇ ಏಜ್ ಗ್ರೂಪು. ಸೊ ದೆರ್ ವಾಸ್ ಅ ಲಾಡ್ ಆಫ್ ಫನ್. ನಾವು ಶೂಟ್ ಮಾಡಬೇಕಾದ್ರೂ ಕೂಡ, ಎಸ್ಪೆಷಲಿ ಆ ಒಂದು ರೆಸ್ಟೋರೆಂಟ್ ಸೀನಲ್ಲಿ ನಾವೆಲ್ಲ ತಿಂತಾ ಇರ್ತೀವಿ, ಆ ಥರದ್ದೆಲ್ಲ ಇರಬೇಕಾದ್ರೆ ನಾವು ನಾವು ತಿಂದು ಖಾಲಿ ಮಾಡ್ತಾ ಇದ್ವಿ ಶಾರ್ಟ್ ಮುಗಿಯೋಕ್ಕಿಂತ ಮುಂಚೆನೆ. ಸೊ ಅವ್ರು ಎಷ್ಟೊಂದು ಸತಿ ತರಿಸಿದ್ರು, ಸೊ ತಿಂತ ಖಾಲಿ ಮಾಡಿಬಿಟ್ಟಿದ್ವಿ ಸೊ ಶೂಟಿಂಗ್ ಮಾಡಬೇಕಾದ್ರೆ. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಐ ವಾಂಟ್ ಟು ಸೇ
ಒನ್ ಥಿಂಗ್, ಯಶ್ ಅವರು ಕೂಡ ಅಷ್ಟೇ, ಅವ್ರ ಸೀನ್ ಅಲ್ಲದೆ ಇವಾಗ ನಮ್ಮ ಸೀನ್ ಇತ್ತು, ಮತ್ತು ನಂದು ಮತ್ತು ಶ್ರೀನಾಥ್ ಸರ್ ಅವ್ರ ಸೀನ್ಗಳಿತ್ತು ಅಂತೆಲ್ಲ ಇದ್ರೂ ಹಿ ಯೂಸ್ ಟು ಬಿ ಇನ್ವಾಲ್ವ್ಡ್. ಅಂದರೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಎಷ್ಟೊಂದು ಸರ್ತಿ ಏನಾಗುತ್ತೆ, ನಾನು ಆಯ್ತಾ, ನನ್ನ ಸೀನ್ ಆಯಿತಾ, ನಾನು ಡೈಲಾಗ್ ಹೇಳಿದ್ನ, ನಾನು ಹೋದ್ನ, ನಾನು ಬಂದ ಅನ್ನೋ ಥರನೇ ನಾವು ಯೂಶ್ವಲಿ ಥಿಂಕ್ ಮಾಡೋದಲ್ವಾ. ಸೊ ಬಟ್ ಆ ವಿಷಯದಲ್ಲಿ ಅವ್ರು ಎಲ್ಲರ ಒಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ತಮ್ಮ ಒಂದು ಇನ್ವಾಲ್ವ್ಮೆಂಟ್, ತಮ್ಮ ಒಂದು ಎನರ್ಜಿ, ಇಂಟ್ರೆಸ್ಟ್ ಅದು ಕೊಟ್ಟು ಮಾಡ್ತಾರಲ್ವಾ. ಸೊ ಅದು ಎಂಡ್ ಪ್ರಾಡಕ್ಟ್ ಚೆನ್ನಾಗಿ ಬರೋದಕ್ಕೆ ದಟ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್. ಆ್ಯಂಡ್ ನಾನು ಅದನ್ನು ಅವರಿಂದ ಅಲ್ಲಿ ಕಲ್ತಿದ್ದು. ಆ್ಯಕ್ಚುಲಿ ಅದು ತುಂಬ ಇಂಪಾರ್ಟೆಂಟು. ನಾನಾಯ್ತಾ, ನನ್ನ ಸೀನ್, ನಾನು ಬಂದ, ನನ್ನ ಡೈಲಾಗ್ ಹೇಳಿದ್ನ, ನಾನು ಡಬ್ಬಿಂಗ್ ಮಾಡಿದ್ನ, ನಾನು ಹೋದ್ನ, ನನಗೆ ದುಡ್ಡು ಬಂತ ಅಷ್ಟೇ ಅಲ್ಲದೆ ಯಾಕೆ ಫ್ಯಾಮಿಲಿ ಮತ್ತೆ ಆ ಒಂದು ಇಂಟ್ರೆಸ್ಟ್ ಕೊಟ್ಟಾಗ ಬೇರೆಯವ್ರಿಗೂ ಏನನ್ಸುತ್ತೆ, ನೋಡಪ್ಪ ಇವರೇ ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದಾರೆ ಅಂದರೆ ನಾವು ಇನ್ನೂ ಇನ್ವಾಲ್ವ್ ಆಗಬೇಕು, ನಾನು ಇನ್ನೂ ಏನು ಬೆಟರ್ ಮಾಡ್ಬೋದು, ನಾನು ಇನ್ನೂ ಏನು ಚೆನ್ನಾಗಿ ಮಾಡ್ಬೋದು, ನಾನು ಇನ್ನೂ ಏನು ಇಂಪ್ರೂವ್ ಮಾಡ್ಕೊಳ್ಬೋದು, ಈ ಥರ ಎಲ್ಲ ಬರುತ್ತೆ. ಸೊ ಅದೆಲ್ಲ ಸಣ್ಣ ಸಣ್ಣ ವಿಷಯಗಳು ಐ ಗಾಟ್ ಟು ಲರ್ನ್. ಎಷ್ಟು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಿದ್ದೀರಾ. ಮತ್ತು ನನ್ಗೆ ಅನ್ಸೋದು, ಈಗ ನೀವು ನೋಡಿದ್ರೆ, ಈಗ ಈ ರೀಲ್ಸ್ಗಳಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ನೋಡೋದಕ್ಕೂ ನಿಮ್ಮ ಪರ್ಸ್ನಾಲಿಟಿನಲ್ಲಿ ಒಂದಷ್ಟು ವ್ಯತ್ಯಾಸ ಇದ್ದೇ ಇರುತ್ತೆ. ಯಾಕಂದರೆ ಇಲ್ಲಿರೋಂಗೆ ಅಲ್ಲಿರೋಕ್ಕೂ ಆಗಲ್ಲ, ಅಲ್ಲಿರೋಂಗೆ ಇಲ್ಲೇ ಇರೋಕ್ಕಾಗಲ್ಲ. ಸೊ ಇವಾಗ ಒಂದು ಕಡೆಗೆ ರೆಬಲ್ ಸ್ಟಾರ್ ಅನ್ನಿಸ್ತೀರಾ, ಒಂದು ಕಡೆಗೆ ಏನು ಸಾಫ್ಟ್ ಅಲ್ಲ ಬೆಣ್ಣೆ ಹುಡುಗಿ ಅನ್ನೋ ಥರ ಇರ್ತೀರಾ. ಬಟ್ ಕಾಲೇಜ್ ಡೇಸಲ್ಲಿ ಹೆಂಗಿತ್ತು? ಯಾರಾದರೂ ಪ್ರಪೋಸ್ ಮಾಡಿದ್ದಿದೆಯಾ?